किंचिदस्ति धनंजय मयि सर्वमिदं प्रोतं सूत्रे मणिगणा इव रसोमप्सु कौन्तेय प्रभास्मि शशि सूर्ययोः प्रणवः सर्वभूतेषु सर्ववेदेषु शब्दः खे पौरुषं नृषु। ಎಲ್ಲ ಪೂಜ್ಯಪಾದರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಶ್ರೀಮದ್ ಭಗವದ್ಗೀತೆ ಜ್ಞಾನ ವಿಜ್ಞಾನ ಯೋಗ 7-8ನೆಯ ಮಾತುಗಳು. ಜ್ಞಾನದಲ್ಲಿ 2 ಬಗೆಗಳು. ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ಅತ್ಯಂತ ವಿಶೇಷವಾದ ಜ್ಞಾನ. ಇಂದ್ರಿಯಗಳ ಮೂಲಕ ಏನು ನಾವು ಜ್ಞಾನ ಮಾಡಿಕೊಳ್ತೇವೆ, ಬುದ್ಧಿಯ ಮೂಲಕ ಏನನ್ನು ಅರಿತುಕೊಳ್ತೇವೆ, ಯಾವ ಜ್ಞಾನ ಮಾಡಿಕೊಳ್ತೇವೆ, ಅದಕ್ಕೆ ಸಾಮಾನ್ಯ ಜ್ಞಾನ ಅಂತ ಕರೀತಾರೆ. ಕಣ್ಣನ್ನು ಬಳಸಿ ಜ್ಞಾನ ಮಾಡಿಕೊಳ್ತೇವೆ, ಬುದ್ಧಿಯನ್ನು ಬಳಸಿ ಜ್ಞಾನ ಮಾಡಿಕೊಳ್ತೇವೆ. ಹಾಗೆ ಮಾಡಿಕೊಂಡ ಜ್ಞಾನ ಅದು ದೃಶ್ಯ ಜ್ಞಾನ ಅಥವಾ ಸಾಮಾನ್ಯ ಜ್ಞಾನ ಅಂತ ಕರೆಸಿಕೊಳ್ತದೆ. ನಮಗೇನು ಕಾಣಿಸ್ತದೆ ಇದಕ್ಕೆ ದೃಶ್ಯ ಅಂತಾರೆ. ಈ ಕಣ್ಣಿನ ಎದುರಿಗೆ ಏನೇನು ಕಾಣಿಸ್ತದೆ ಅದೆಲ್ಲವೂ ದೃಶ್ಯ. ಇಂಥ ದೃಶ್ಯ ಜಗತ್ತು ಏನು ಹೊರಗದೆ, ಇದನ್ನು ನಾವೆಲ್ಲರೂ ನೋಡ್ತೇವೆ, ಇದರ ಜ್ಞಾನವನ್ನು ಮಾಡಿಕೊಳ್ತೇವೆ. ಎಷ್ಟೋ ಸಲ ಬುದ್ಧಿಯನ್ನು ಬಳಸ್ತೇವೆ. ಬುದ್ಧಿಯ ಮೂಲಕ ಇದೇ ಜಗತ್ತಿನ ಸೂಕ್ಷ್ಮ ವಸ್ತುಗಳ ಜ್ಞಾನವನ್ನೂ ಮಾಡಿಕೊಳ್ತೇವೆ. ಈಗ 1-2 ಹೂಗಳದಾವ, ಆ ಹೂಗಳನ್ನು ನೋಡಿ ಕಣ್ಣಿನಿಂದ ನೋಡಿ ಜ್ಞಾನ ಮಾಡಿಕೊಳ್ತೇವೆ. ಇಲ್ಲೊಂದು ಗಡಿಯಾರ ಅದ, ಇದನ್ನು ನೋಡಿ ಕಾಲದ ಜ್ಞಾನ ಮಾಡಿಕೊಳ್ತೇವೆ. ಅದು ಬೌದ್ಧಿಕ ಕಾಲ ಕಣ್ಣಿಗೆ ಕಾಣಿಸುವುದಿಲ್ಲ, ಕಾಲನ್ನು ಯಾರೂ ನೋಡಿಲ್ಲ. ಆದರೆ ನಮಗೆ ಕಾಲದ ಜ್ಞಾನ ಅದು ಬಹಳ ಸೂಕ್ಷ್ಮವಾದದ್ದು. ಕಾಲ ಉಳಿದೆಲ್ಲ ವಸ್ತುಗಳು ಆ ದೃಷ್ಟಿಯಿಂದ ಸ್ಥೂಲ, ಕಾಲ ಬಹಳ ಸೂಕ್ಷ್ಮ. ಎಲ್ಲರೂ ಅದನ್ನು ಅರಿತಿದ್ದಾರೆ, ಆದರೆ ಕಾಲ ಏನು ಅಂತ ಯಾರಿಗೆ ಗೊತ್ತಿಲ್ಲ. ಅದನ್ನು ಯಾರೂ ನೋಡಿಲ್ಲ, ಕಣ್ಣಿನಿಂದ ನೋಡ್ಲಿಕ್ಕಾಗೋದಿಲ್ಲ. ಕಾಲದ ಪ್ರವಾಹದಲ್ಲಿ ಹೂ ಬಾಡ್ತದೆ, ಬಾಡೋದು ಕಾಣಿಸ್ತದನೆ ವಿನಃ ಕಾಲ ಕಾಣಿಸೋದಿಲ್ಲ. ದೇಹದ ಮುಪ್ಪು ಕಾಣಿಸ್ತದೆ, ಆದರೆ ಮುಪ್ಪನ್ನು ಮಾಡಿದಂಥ ಕಾಲ ಕಾಣಿಸೋದಿಲ್ಲ. ಎಷ್ಟು ಸೂಕ್ಷ್ಮದೆ. ಮತ್ತು ಕಾಲ ಇಲ್ಲದ ಸ್ಥಳ ಎಲ್ಲದೆ? ಒಳಗ ಕಾಲದ, ಹೊರಗ ಕಾಲದ, ಜಗತ್ತಿನ ತುಂಬೆಲ್ಲ ಕಾಲ ಅದ. ಕಾಲವನ್ನು ಕ್ಷಣ 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 ನಾವು ಎಣಿಸ್ತೇವೆ, ಆದರೆ ಕಾಲ ಕಂಡಿಲ್ಲ, ಯಾರೂ ಕಂಡಿಲ್ಲ. ಮತ್ತು ಯಾರೂ ಕಾಲದ ಹೊರಗೂ ಇಲ್ಲ. ಕಾಲದಿಂದ ಹೊರಗೆ ನಮಗಿರ್ಲಿಕ್ಕಾಗೋದಿಲ್ಲ, ಕಾಲದ ಒಳಗ ಅದೇವೆ, ಆದರೆ ಕಾಲ ಮಾತ್ರ ಗೊತ್ತಿಲ್ಲ. ಕಾಲದ ತಿಳುವಳಿಕೆ, ಕಾಲವನ್ನು ಕಾಣಲಿಕ್ಕಾಗದೆ.
ಮತ್ತು ಹೇಗೆ ನೋಡ್ತೀವಿ ಕಾಲವನ್ನು? ಬುದ್ಧಿಯಿಂದ ನೋಡ್ತೀವಿ. ಒಂದು ವಸ್ತು ಈ ಕ್ಷಣದಲ್ಲಿ ಇರುವ ಹಾಗೆ ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ಬದಲಾವಣೆ ಆಯ್ತಲ್ಲ, ಬದಲಾವಣೆ ಆಯಿತು. ಈಗ ಈ ಕ್ಷಣದ ಹೂವ ಇನ್ನೊಂದು ಕ್ಷಣದ ಹೂವ, ಈ ಕ್ಷಣದ ಹೂವ ಇನ್ನೊಂದು ಕ್ಷಣದ ಹೂವ ಬೇರೆ ಬೇರೆ. ಎರಡರ ಮಧ್ಯ ಒಂದಿಷ್ಟು ಅಂತರದಲ್ಲ, ಈ ಅಂತರವನ್ನು ಬುದ್ಧಿ ಗುರುತಿಸ್ತದೆ. ಇದು 1 ನಿಮಿಷದ ಅಂತರ, 10 ನಿಮಿಷದ ಅಂತರ, 1 ಕ್ಷಣದ ಅಂತರ ಅಂತೇನು ಗುರುತಿಸ್ತದಲ್ಲ, ಅದು ಬುದ್ಧಿಶಕ್ತಿ ಅದೇ. ಹೀಗೆ ಕಣ್ಣಿನಿಂದ ಜಗತ್ತನ್ನು ನೋಡ್ತೇವೆ, ಬುದ್ಧಿಯಿಂದ ಜಗತ್ತನ್ನು ತಿಳಿದುಕೊಳ್ತೇವೆ. ಇವು ಎರಡನ್ನ ಬಳಸಿ ಏನೇನು ನಾವು ಮಾಡಿಕೊಂಡೇವಲ್ಲ, ಇದಕ್ಕೆಲ್ಲ ಸಾಮಾನ್ಯ ಜ್ಞಾನ ಅಂತ ಕರಿತೇವೆ. ಇನ್ನೊಂದು ಸ್ವಲ್ಪ ಮಾಡಿದರೆ ಇದಕ್ಕೆ ಇನ್ನೊಂದಿಷ್ಟು ಜ್ಞಾನ ಆಗ್ತದೆ. ಈ ಹೂ ನೋಡಿದಾಗ ನನಗೂ ಸುಖ ಆಗ್ತದೆ, ನಿಮಗೂ ಸಂತೋಷ ಆಗ್ತದೆ. ಹೂವ ನೋಡಿದ ಬಳಿಕ ಸುಖ ಆಗ್ತದಲ್ಲ, ಹೂವ ಕಂಡದ ಸುಖ ಎಲ್ಲದ ತೋರಿಸಂದ್ರೆ ತೋರಿಸ್ಲಿಕ್ಕಾಗೋದಿಲ್ಲ, ಅದು ಕಂಡದ ನಮಗೆ. ಅದನ್ನ ತಿಳ್ಕೋತೇವಲ್ಲ, ಅದಕ್ಕೆ ಮನಸ್ಸ ಬೇಕಾಗ್ತದೆ. ಸುಖವನ್ನು ತಿಳಿದುಕೊಳ್ಳಲಿಕ್ಕೆ ಮನಸ್ಸು ಬೇಕಾಗ್ತದೆ, ವಸ್ತುವನ್ನು ನೋಡಲಿಕ್ಕೆ ಕಣ್ಣು ಬೇಕಾಗ್ತದೆ. ತಿಳ್ಕೋಬೇಕಾದ್ರೆ ಏನದ ಕಾಲದ, ಈ ಕಾಲವನ್ನು ಕಾಣಬೇಕಾದ್ರೆ ಬುದ್ಧಿ ಬೇಕಾಗ್ತದೆ. ಈ 3 ಬಳಸಿಕೊಂಡು ಏನು ಜ್ಞಾನ ಮಾಡ್ಕೋತೇವೆ, ಇಂಥ ಜ್ಞಾನಕ್ಕೆ ಸಾಮಾನ್ಯ ಜ್ಞಾನ ಅಂತ ಹೆಸರ. ಈ ಜ್ಞಾನ ಎಲ್ಲರಿಗೂ ಅದ. ವಿಜ್ಞಾನಿ ಬುದ್ಧಿಯನ್ನು ಬಹಳ ವಿಶೇಷವಾಗಿ ಬಳಸಿದ, ವಿಜ್ಞಾನ ಆಯಿತು. ಕೆಲವರು ಮನಸ್ಸನ್ನು ಬಹಳ ಚೆನ್ನಾಗಿ ಬಳಸಿದರು, ಅದಕ್ಕೆ ಅದು ಕವಿಯ ಜ್ಞಾನ ಆಯಿತು, ಅನುಭೂತಿ, ಅದು ಸುಖಾನುಭವ ಆಯಿತು. ಕಣ್ಣನ್ನು ಚೆನ್ನಾಗಿ ಬಳಸಿದೇವಿ, ಬಾಹ್ಯ ವಸ್ತುಗಳ ಜ್ಞಾನ ಆಯಿತು. ಹೀಗೆ ಜಗತ್ತಿನ ಜ್ಞಾನವನ್ನು ಯಥಾವತ್ತಾಗಿ ನಾವೇನು ತಿಳ್ಕೋತೇವಿ, ಸರಿಯಾಗಿ ಕಣ್ಣನ್ನು ಬಳಸಿ, ಸರಿಯಾಗಿ ಮನಸ್ಸನ್ನು ಬಳಸಿ, ಸರಿಯಾಗಿ ಬುದ್ಧಿಯನ್ನು ಬಳಸಿ ಏನು ತಿಳ್ಕೋತೇವಲ್ಲ, ಇಂಥ ಜ್ಞಾನಕ್ಕೇನಂತಾರೆ? ಸಾಮಾನ್ಯ ಜ್ಞಾನ. ಇದು ಸಾಮಾನ್ಯ ಜ್ಞಾನ. ಇನ್ನೊಂದು ವಿಶೇಷ ಜ್ಞಾನ ಅಂತದೆ. ಅದಕ್ಕೆ ಈ 3ರ ಅವಶ್ಯಕತೆ ಇಲ್ಲ, ಸ್ವಲ್ಪದೆ, ಪೂರ್ಣ ಇಲ್ಲ. ಅದು ಕಣ್ಣಿಗೂ ಕಾಣಿಸೋದಲ್ಲ, ಸಾಮಾನ್ಯ ಬುದ್ಧಿಗೆ ಅದು ನಿಲುಕೋದಲ್ಲ, ಮತ್ತು ಅಶುದ್ಧವಾದ ಮನಸ್ಸಿಗೆ ಅದು ಗೊತ್ತಾಗೋದು ಅಲ್ಲ. ಅಂಥದೊಂದು, ಅದಕ್ಕೆ ಶುದ್ಧವಾದ ಮನಸ್ಸ ಬೇಕಾಗ್ತದೆ, ಪರಿಶುದ್ಧವಾದಂತಹ ಬುದ್ಧಿ ಬೇಕಾಗ್ತದೆ. ಅವುಗಳನ್ನು ಶುದ್ಧ ಮಾಡಿ 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 ಬುದ್ಧಿ ಅತ್ಯಂತ ಶುದ್ಧವಾದಾಗ, ಮನಸ್ಸು ಅತ್ಯಂತ ಸೂಕ್ಷ್ಮವಾದಾಗ, ಅವಾಗ ಮನಸ್ಸಿನ ಮಧ್ಯ ತೆರೆಗಳೇ ಇರೋದಿಲ್ಲ. ಮನಸ್ಸಷ್ಟು ಸ್ವಚ್ಛ ಆಗಿರ್ತದೆ. ಮನಸ್ಸಿನ ಒಳಗೆ ಯಾವ ಹೊಲಸ ಇರೋದಿಲ್ಲ, ಅಷ್ಟು ಸ್ವಚ್ಛ ಆಗಿರ್ತದೆ. ಇಂಥ ಸುಂದರವಾದ, ಸ್ವಚ್ಛವಾದ, ಶಾಂತವಾದ ಮನಸ್ಸಿನಲ್ಲಿ ಏನು ನಮಗೆ ಅನುಭವಕ್ಕೆ ಬರ್ತದಲ್ಲ, ಅಂಥದಕ್ಕೆ ವಿಶೇಷ ಜ್ಞಾನ ಅಥವಾ ವಿಜ್ಞಾನ ಅಂತ ಕರೀತಾರೆ ಒಂದರ್ಥದಲ್ಲಿ. ಅದು ಆತ್ಮವಿಜ್ಞಾನ. ಇದು ಬಾಹ್ಯದಲ್ಲಿ ಇದು ದೃಶ್ಯ ವಿಜ್ಞಾನ ಅಥವಾ ಭೌತ ವಿಜ್ಞಾನ. 2 ವಿಜ್ಞಾನಗಳು. ಹೊರಗೆ ಭೌತ ವಿಜ್ಞಾನ, ಆ ವಸ್ತುವಿನ ಜ್ಞಾನ ಆಗ್ತದಲ್ಲ, ಅದಕ್ಕೆ ಅಭೌತ, ಪಾರಮಾರ್ಥಿಕ, ಆಧ್ಯಾತ್ಮಿಕ, ಆತ್ಮಿಕ ವಿಜ್ಞಾನ. ಮನುಷ್ಯಗೆ 2ರ ಜ್ಞಾನವೂ ಬೇಕು. ಈಗ ನಾನಂತದಿನಲ್ಲ, ಇದರ ಜ್ಞಾನ ಪಡೆಯೋದು ಹೇಗೆ? ಯಾರೇ ನೋಡ್ಯಾರೇನು? ದೇಹವನ್ನು ನೋಡ್ಲಿಕ್ಕಾಗ್ತದೆ, ಮಾತುಗಳನ್ನು ಕೇಳಲಿಕ್ಕಾಗ್ತದೆ. ಬುದ್ಧಿಯನ್ನು ನಾನು ಬಳಸಿಬಿಟ್ರೆ ಬುದ್ಧಿಯನ್ನು ನಿಮಗೆ ಅಳತೆ ಮಾಡಲಿಕ್ಕಾಗ್ತದೆ. ಆದರೆ ನಾನು ಯಾರು ಅನ್ನೋದು ನಿಮಗೆ ಕಾಣಿಸೋದಿಲ್ಲ, ನೀವು ಯಾರು ನನಗೆ ಕಾಣಿಸೋದಿಲ್ಲ. ಆದರೆ ನೀವು ಅದೀರಿ ಅನ್ನೋದು ನಿಮಗೆ ಗೊತ್ತದೆ, ನಾನು ಅದೀನಿ ಅಂತ ನನಗೆ ಗೊತ್ತದೆ. ಅದು ಮಾತ್ರ ನಿಮ್ಮಂಗಿಲ್ಲ, ಇದು ನನ್ನಂಗೂ ಇಲ್ಲ. ಅದು ತನ್ನಂಗೆ ತಾನೇ ಅದೇ, ಅದನ್ನು ಯಾರೂ ಕಂಡೇ ಇಲ್ಲ, ಆದರೆ ಕಾಣದೇ ಇಲ್ಲ. ಇಲ್ಲೇ ನನ್ನ ಜ್ಞಾನ ಅದ ಇಲ್ಲ ನನಗೆ. ನಾನು ಅಂತೀನಲ್ಲ, ನಾನು ಇದ್ದೇನೆ ಅಂತ ನಾನು ಹೇಳ್ತೇನೆ. ನಾನು ಇಲ್ಲ ಅಂತ ಯಾರೂ ಹೇಳೋದಿಲ್ಲ. ಇಲ್ಲ ಅಂತ ಹೇಳಬೇಕಾದ್ರೂ ಇವ ಇರಾಕೆ ಬೇಕಲ್ಲ.
ಹೌದಲ್ಲ ಹೇಳಿ? ನಾನು ಇಲ್ಲ ಅಂತ ಹೇಳಬೇಕಾದ್ರೆ ನಾನು ಇರಲೇಬೇಕು. ನಾನು ಅದೀನಿ ಅಂತ ಹೇಳಬೇಕಾದರೂ ಇರಲೇಬೇಕು. ಆದರೆ ನಾನಂತ ಅದೀನಲ್ಲ, ಇದು ಅಂತಲ್ಲ, ಇದು ದೇಹ, ಇದು ಅಲ್ಲ. ಯಾಕೆ? ಇದನ್ನ ಮರೆತಾಗ, ಕಣ್ಣು ಮುಚ್ಚಿದಾಗ ದೇಹ ಕಾಣಿಸೋದೇ ಇಲ್ಲ. ಮನಸ್ಸನ್ನು ಮುಚ್ಚಿದಾಗ ಮನಸ್ಸಿನ ಭಾವನೆಗಳೂ ಇಲ್ಲ. ಬುದ್ಧಿಯನ್ನು ಶಾಂತಗೊಳಿಸಿದಾಗ ವಿಚಾರಗಳೇ ಇಲ್ಲ. ಇಷ್ಟೆಲ್ಲ ಹೋದರೂ ಸಹಿತ ನನಗೆ ಗೊತ್ತದ ನಾನು ಅದೀನಿ ಅಂತ. ಅಂದ್ರದು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ನಾನು ಅನ್ನೋದು ನಾನೇ. ಅದು ಏನು ಅಂತ ಕೇಳಬಾರದು, ಯಾರು ಹೇಳಬಾರದು. ಅಷ್ಟದ ನಾನು. ಅದು ಪುರುಷ ಅಲ್ಲ, ಸ್ತ್ರೀ ಅಲ್ಲ, ಏನಲ್ಲ. ಅಂಥದೊಂದು ನಾನು ಅಂತದಲ್ಲ. ಅದು ಬಹಳ ಅದ್ಭುತವಾದ ವಸ್ತು. ಹಾಗೆ ಈ ಜಗತ್ತ ಇದನ್ನು ನೋಡ್ತಾ 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 ಹೋಗಿ ಇಡೀ ಜಗತ್ತನ್ನೆಲ್ಲ ಮರೆತು ಬಿಟ್ರೆ ಕೊಟ್ಟ ಕೊನೆಗೆ ಇದನ್ನೆಲ್ಲ ತೆಗೆದು ಹಾಕ್ಲಿಕ್ಕಾಗದಂಥ ಒಂದು ಯಾವುದೋ ಕಾಲಾತೀತ ವಸ್ತು ಉಳಿದುಕೊಳ್ತದಲ್ಲ, ಅದಕ್ಕೆ ಅದರ ಜ್ಞಾನ ಮಾಡಿಕೊಳ್ತೇವೆ. ಅದು ವಿಜ್ಞಾನ. ಅದು ಆಧ್ಯಾತ್ಮಿಕ ವಿಜ್ಞಾನ, ಸ್ಪಿರಿಚುವಲ್ ಸೈನ್ಸ್ ಅಂತೆ. ಅದು ನಾಲೆಜ್, ಬಹಳ ಅದ್ಭುತವಾದ ನಾಲೆಜ್, ಜ್ಞಾನ. ಈ ಎರಡು ಜ್ಞಾನಗಳು ಈ ಜಗತ್ತಿನಲ್ಲಿ ಅದಾವ. ಇಂಥ ಎರಡೂ ಜ್ಞಾನಗಳನ್ನು ಮನುಷ್ಯ ಪಡಿಬೇಕು. ಗುರು ಹೇಳ್ತಾನೆ, ಈ ಎರಡೂ ಜ್ಞಾನಗಳನ್ನು ಪಡಿಬೇಕು. ಯಾಕೆ ಪಡಿಬೇಕು ಅಂದರೆ ನಮ್ಮ ಜೀವನ ಚಂದ ಆಗ್ತದೆ, ಅದಕ್ಕೆ ಪಡಿಬೇಕಷ್ಟೇ. ಮತ್ತು ಈಗ ಚಂದ ಇಲ್ಲೇನು ಜೀವನ? ಈಗ ಚಂದ ಇಲ್ಲೇನು? ಈಗ ಅದ, ಆದ್ರೆ ಒಮ್ಮೆ ಚಂದ ಅದ, ಒಮ್ಮೆ ಚಂದ ಇಲ್ಲ. ಹ್ಯಾಂಗಾಗ್ಯದ ಜೀವನ? ಒಂಥರ ಮಿಶ್ರ ಆಗ್ಯದ, ಬಹಳಷ್ಟು ಮಿಶ್ರ ಆಗ್ಯದ. ಅದಕ್ಕೆ ಮನಸ್ಸಿನ ಭಾವನೆಗಳು ನಮ್ಮನ್ನು ಎಷ್ಟೋ ಸಲ ಆಳ್ಲಿಕ್ಕೆ ಶುರು ಮಾಡ್ತಾವ. ಕಂಡ ವಸ್ತುಗಳು ನಮ್ಮ ಮೇಲೆ ಪ್ರಭಾವ ಬೀರಲಿಕ್ಕೆ ಪ್ರಾರಂಭ ಮಾಡ್ತಾವ. ಹಾಗೆ ಮಾಡಿದಾಗ ನಾವು ನಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತೇವೆ, ನಾವು ಗುಲಾಮರಾಗ್ತೇವೆ. ಅದಕ್ಕೆ ಫಾರ್ ಅವರ್ ಓನ್ ಇಮೋಷನ್ಸ್. We become slaves to our own emotions, like lust and anger, fear and envy. ಇವುಗಳಿಗೆ ನಾವು ಗುಲಾಮರಾಗಿ ಬಿಡ್ತೇವೆ. ನಮ್ಮ ಆಶೆಗಳಿಗೆ ನಾವು ಗುಲಾಮರಾಗ್ತೇವೆ. ಯಾಕೆ? ನಮಗೆ ಗೊತ್ತಿಲ್ಲ. ವಸ್ತುವಿನ ಸ್ವರೂಪ ಗೊತ್ತಿದ್ರೆ, ನನ್ನ ಸ್ವರೂಪ ಗೊತ್ತಿದ್ರೆ, ಜಗತ್ತಿನ ಸ್ವರೂಪ ಗೊತ್ತಿದ್ರೆ, ಜಗತ್ತಿನ ಹಿಂದಿರುವಂಥ ವಸ್ತುವಿನ ಸ್ವರೂಪ ಗೊತ್ತಿದ್ರೆ ಹಿಂಗಾಗ್ತಿರ್ಲಿಲ್ಲ. ಹೀಗ ಆಗೋದಿಲ್ಲ. ಇಲ್ಲದಿದ್ದರೆ ಬಹಳ. ಯಾಕೆ ಜಗತ್ತಿನಲ್ಲಿ ಇಷ್ಟೆಲ್ಲ ಹೊಡೆದಾಟ ಬಡದಾಟ ಯಾಕಾಗ್ತದೆ? ಒಂದು ಸಣ್ಣ ಸಂಗತಿಗಾಗಿ ಪ್ರಾಣ ಕೊಡಕ್ಕೂ ನಾವು ತಯಾರಾಗ್ತೇವೆ. ಏನು ಬೇಕಾದ್ದಾಗಲಿ ಅಂತಿರ್ತೇವೆ ಒಂದು ಸಣ್ಣ ಸಂಗತಿ ಸಲುವಾಗಿ. ಅಲ್ಲೇನು? ಯಾಕೆ? ಇದರದ್ದು ಗೊತ್ತಿಲ್ಲ, ಬೆಲೆ ಗೊತ್ತಿಲ್ಲ, ತಾನು ಯಾರಂತ ಗೊತ್ತಿಲ್ಲ, ಜಗತ್ತು ಏನಂತ ಗೊತ್ತಿಲ್ಲ. ಆಗಲಿಲ್ಲ. ಒಂದೇನೋ ಸಣ್ಣ ಘಟನಾ ಹೇಳ್ತಾರೆ. ಸಣ್ಣ ಘಟನಾ. ಇಲ್ಲೊಂದು ಮನೆ ಅದು. ಆ ಮನೆಯ ನೆರೆಯಲ್ಲಿ ಇನ್ನೊಂದು ಮನೆ. ಇವ ಅಣ್ಣ, ಅವ ತಮ್ಮ, ಇಬ್ಬರು ಬಹಳ ಅನ್ಯೋನ್ಯವಾಗಿ ಬೆಳೆದವರು ಸಣ್ಣವರಿದ್ದಾಗ. ದೊಡ್ಡವರಾದ ಬಳಿಕ ಏನಾಯಿತು ಗೊತ್ತಿಲ್ಲ, ಎಲ್ಲ ಒಡಿತು. ಇವನ ಮನೆ ಬೇರೆ ಆಯಿತು, ಅವನ ಮನೆ ಬೇರೆ ಆಯಿತು, ಇವನ ಹೊಲ ಬೇರೆ ಆಯಿತು, ಅವನ ಹೊಲ ಬೇರೆ ಆಯಿತು. ಎರಡು ಹೊಲ. ಅದು ತಂದೆ ಹೇಳ್ದ, ಒಡಿಬ್ಯಾಡ್ರಿ ಅಂತ ಹೇಳಿದ್ರೆ ಕೇಳಲಿಲ್ಲ. ಯಾಕೆ? ಮನಸ್ಸ ಒಡೆದ ಬಳಿಕ ಹೊರಗೆ ಹೆಂಗೆ ಅಖಂಡವಾಗಿರ್ಲಿಕ್ಕಾಗ್ತದೆ? ಇರೋ ಮನಸ್ಸೇ ಒಡೆದ ಬಳಿಕ ಮನ್ಯಾಗ ಹೆಂಗಿರ್ಲಿಕ್ಕಾಗ್ತದೆ ಹೇಳಿ? ಮನಸ್ಸು ಗಟ್ಟಿತ್ತು ಅಂದ್ರೆ ಎಲ್ಲಿದ್ದರೂ ಒಂದಾಗಿರ್ತೇವೆ. ಮನಸ್ಸೇ ಒಡೆದ ಬಳಿಕ ಇಫ್ ಮೈಂಡ್ ಇಟ್ ಸೆಲ್ಫ್ ಬಿಕಮ್ಸ್ ಡಿವೈಡೆಡ್, then no force in this world can keep us together, hold us together. ಸಾಧ್ಯ ಇಲ್ಲದು. ಮನಸ್ಸು ಒಡೆಯದೇ ಇದ್ರೆ ಎಲ್ಲ ಅಖಂಡವಾಗಿರ್ತದೆ. ಮನಸ್ಸು ಒಡಿತು ಅಂದ್ರೆ ಅದೇ ಮನೆಯೊಳಗ, ಅದೇ ಕೋಣಿಯೊಳಗ, ಅದೇ ಮನೆಯೊಳಗ
ಕೂಡಿ ಊಟ ಮಾಡಿದವರು, ಕೂಡಿ ತಿಂದವರು, ಉಂಡವರು ಎಲ್ಲ ಮಾಡಿದವರು ಕೂಡಿ ಕೂಡ್ಲಿಕ್ಕಾಗೋದಿಲ್ಲ, ಒಬ್ಬರನ್ನೊಬ್ಬರು ನೋಡ್ಲಿಕ್ಕಾಗೋದಿಲ್ಲ. ಹಂಗಾಗ್ತದೆ. ಯಾಕೆ? ಜ್ಞಾನದ ಕೊರತೆ, ಕತ್ತಲೆ. ಇದಕ್ಕೆ ಕತ್ತಲೆ ಅಂತ ಕರೀತಾರೆ. ಸೂರ್ಯನ ಬೆಳಕದ, ಅದರ ಒಳಗಿನ ಬೆಳಕಿಲ್ಲಲ್ಲ, ಕತ್ತಲೆ. ಬರೀ ಹೊರಗಿನ ಬೆಳಕ ನಡೆಯೋದಿಲ್ಲ, ಒಳಗೂ ಒಂದಿಷ್ಟು ತಿಳಿವಿನ ಬೆಳಕು ಬೇಕಲ್ಲ. ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ತಿಳಿವಿನ ಬೆಳಕಿಗೆ ವಿವೇಕ ಅಂತ ಶಬ್ದ ಬಳಸಿದ್ರು. ಬಹಳ ಸುಂದರವಾದಂತಹ ಶಬ್ದ. ಏನು ಸಂಸ್ಕೃತ ಶಬ್ದಗಳನ್ನು ನೋಡಬೇಕು, ಹೆಂಗ ರಚನಾ ಮಾಡ್ಯಾರ. ವಿವೇಕ, ವಿವಿಚ್ಯ, ಎಲ್ಲ ವಸ್ತುಗಳನ್ನು ಬೇರ್ಪಡಿಸಿ ಏನು ಇಟ್ಟು ನಮಗೆ ಜ್ಞಾನ ಮಾಡಿ ಕೊಡ್ತದೆ ಅದಕ್ಕೆ ವಿವೇಕ ಅಂತ ಕರೀತಾರೆ. ಅಂಥ ಒಂದು ವಿವೇಕದ ಬೆಳಕ, ಅದೊಂದು ಒಳಗ ದೀಪ ಆರ್ತು ಅಂದರೆ ಜಗತ್ತಿನ ಹೊರಗೆ ಬೆಳಕಿದ್ದರೂ ಸಹಿತ ಒಳಗೆ ಕತ್ತಲೆ ಶುರುವಾಗ್ತದೆ. ಅವಾಗ ನಾವು ಹೆಂಗಿರ್ಬೇಕು ಗೊತ್ತಾಗದಿಲ್ಲ. ಹಂಗೆ ಇಬ್ಬರಿದ್ದರು, ಅಣ್ಣ ತಮ್ಮ, ತಂದೆ ತೀರಿ ಹೋದ, ಇಬ್ರು ಅದೇ ಇಲ್ಲೊಂದು ಮನೆ. ಒಂದು ದಿವಸ ಈ ಮನೆಯ ಒಳಗ, ಇವರ ಕಾಂಪೌಂಡ್ದ ಒಳಗ ಇಬ್ಬರಿಗೇನು ಕೊರತಿರ್ಲಿಲ್ಲ. ಇಬ್ಬರ ಕಾಂಪೌಂಡ್ದ ಒಳಗ, ಇವನ ಕಾಂಪೌಂಡ್ದ ಒಳಗ, ಅಣ್ಣನ ಕಾಂಪೌಂಡ್ದ ಒಳಗ ಅಲ್ಲೊಂದು ಗಿಡ ಬೆಳೆದತ್ತು. ಎದರ ಗಿಡ ಅಂದ್ರೆ ಪಪ್ಪಾಯಿ ಗಿಡ ಬೆಳೆದತ್ತು. ಏನು ಕಾಯಿ, ಬಹಳ ಒಳ್ಳೆ ಕಾಯಿಗಳಾಗಿತ್ತು, ಬಹಳ ಚಲೋ ಕಾಯಿಗಳಾಗಿತ್ತು. ಒಂದು ದಿವಸ ಇಚ್ಚಿ ಕಡಿಮೆ ಇದ್ದಲ್ಲ ತಮ್ಮ ನೋಡ್ದ ಗಿಡ ಫಲಫಲಿಸ್ತಾ ಇತ್ತು. ಅದೇ ಜಾಗದಾಗ ಅವನು ಒಂದು ಗಿಡ ಹಚ್ಚಿದ್ದ ಪಪೈ. ಇವ ಏನು ಮಾಡ್ತಾನೆ ಅದನ್ನ ಅವ ಮಾಡ, ಅಲ್ಲಿ ಹಚ್ಚಿದ್ದ ಅವನು. ಆದರೆ ಅದು ಹಿಂಗೆ ಬೆಳೆದಿರಲಿಲ್ಲ. ಇವ ಹೆಂಗೆ ಬೆಳೆಸಿದ್ದ ಹಂಗೆ ಬೆಳೆಸಿರ್ಲಿಲ್ಲವ, ಅದು ಕಾಯಿನೇ ಕೊಟ್ಟಿರ್ಲಿಲ್ಲ. ಅವನಿಗೆ ತಮ್ಮನಿಗೆ ಸಿಟ್ಟ ಬಂತು. ನಂದರೆ ಗಿಡ ಬೆಳಿಬೇಕು ಒಂದು, ಇಲ್ಲಿಕ್ಕೆ ಅವಂದರೆ ಗಿಡ ಹೋಗಬೇಕು ಒಂದು ಅಂತ. ಯಾಕೆ ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ಹೇಳಿ? ಇದು ನಡೆದ ಘಟನೆ. ಇದು ಎಷ್ಟು ಆಶ್ಚರ್ಯದ. ನಂದರೆ ಬೆಳಿಬೇಕು ಒಂದು, ಇಲ್ಲಿಕ್ಕೆ ಅವಂದರೆ ಹೋಗಬೇಕು ಒಂದು. ಎರಡೂ ಸಮನಾಗಿ ಬೆಳಂಗಿಲ್ಲ ಅಂದ. ನಂದು ಹೆಚ್ಚಾಗಬೇಕು. ಆದ್ರೆ ಏನು ಮಾಡೋದು, ಇದು ಬೆಳಿಲಿಲ್ಲ. ರಾತ್ರಿ ಅದನ್ನ ಹಾರಿ ಆಚೆ ಕಡೆ ಹೋಗಿ ಅದನ್ನೆಲ್ಲ ಕೆಡಿಸಿಬಿಟ್ಟ. ಕಡ್ದ ಬಂದು ಮಲ್ಕೊಂಡ. ಎಂಥ ಗಿಡ ಏನು ತಪ್ಪು ಮಾಡಿತ್ತು? ಹಣ್ಣು ತಯಾರ ಮಾಡಿತ್ತು. ನೀನರೆ ತಿನ್ನು, ಅವರೇ ತಿಲ್ಲಿ, ತಿನ್ನಂತದು ಕೊಟ್ರೆ ತಿಲ್ಲಾರ್ದೆ ಕೆಡಿಸಿದ್ರು. ಮನಸ್ಸು ಮಾಡೋದ ಹೀಗೆ. ವಿವೇಕ ಇರದೇ ಇದ್ರೆ, ವಿಜ್ಞಾನ ಇರದೇ ಇದ್ರೆ ಮನುಷ್ಯ ಏನು ಮಾಡ್ತಾನಂದ್ರೆ ಇಷ್ಟ ಮಾಡ್ತಾನ. ಇಷ್ಟಕ್ಕೆ ಬಿಟ್ರೆ ಚಲೋ, ಬಹಳ ಚಲೋ. ಬೆಳಿಗ್ಗೆ ನೋಡ್ದ ಇಬ್ಬರಿಗೆ ಜಗಳ ಶುರುವಾಯಿತು. ಆ ಒಂದು ಬಡಗಿ ತಗೊಂಡು ಬಂದ, ಈ ಒಂದು ಕೊಡ್ಲಿ ತಗೊಂಡು ಹೋದ. ಜಗಳ ಶುರುವಾಯಿತು. ಅವ್ರ ಮನೆಯವರು ಬಂದರು, ಅವ್ರ ಮಕ್ಕಳು ಬಂದರು, ಇವ್ರ ಮನೆಯವರು ಬಂದರು, ಇವ್ರ ಮಕ್ಕಳು ಬಂದರು. ಎಲ್ಲರೂ ಸಾಮಾನ ತಂದವರೇ. ಶಾಂತವಾಗಿ ಹೂ ತಂದವರು ಒಬ್ಬರು ಇರಲಿಲ್ಲ. ಪಾಪ ಹಣ್ಣಿನ ಗಿಡ ಬಿದ್ದಿತ್ತು. ಯಾಕ್ರೋ ಮತ್ತೊಮ್ಮೆ ಹಚ್ಚರ್ ನಾ ಬೆಳಿತೀನಿ ಅಂತಿತ್ತು. ಇದ್ದಣ್ಣು ತಿನ್ರಿ ಅಂತಿತ್ತು. ಕೇಳಿಸಬೇಕಲ್ಲ, ಮನಸ್ಸು ಕತ್ತಲಾಗಿದ್ದ ಬಳಿಕ ಕೇಳಿಸ್ತದೆ. ಹೆಂಗ ಕೇಳಿಸ್ತದೆ ಹೇಳಿ? ಈಗ ಹೇಳುವುದಿಲ್ಲೇನು? ಈಗ ಒಂದು ಬಾಟ್ಲಿ ಮೇಲೆ ಬರೆದಿರ್ತಾರೆ. ಏನು ಬರೆದಿರ್ತಾರೆ? ಒಂದು ಚಿತ್ರನೂ ಬರೆದಿರ್ತಾರೆ ಅದರ ಮೇಲೆ. ಹೆಂಗೆ ಬರೆದಿರ್ತಾರೆ? ಅದನ್ನು ನೋಡಿದರೆ ಈ ಭೂಮಂಡಲದಾಗ ಇರಬಾರ್ದು ಹಂಗೆ ಬರೆದಿರ್ತಾರೆ.
2 ಎಲುಗಳು ನಡು ಒಂದು ತಲೆದು ಬುರುಡೆ ಹಿಂಗೆ ಬರೆದಿರ್ತಾರೆ. ಕಾಣ್ತದೆ ಆದರೆ ಕಾಣಿಸೋದಿಲ್ಲ. ಕುಡ್ದ ಬಿಟ್ಟ ಕಾಣಿಸ್ತದ, ಆದ್ರೆ ಏನ್ ಮಾಡೋದು? ಕಾಣಿಸೋದೇ ಇಲ್ಲ. ಕತ್ತಲೆ ಕತ್ತಲೆ. ಹಾಗಾಯ್ತು. ಜಗಳಕ್ಕೆ ಬಂದರು 4 ಮಂದಿ ಆ ಕಡೆ ಈ ಕಡೆ ನೆರೆಹೊರೆಯವರು ಇರೋರಲ್ಲ. ಅವರಿಗೆ ಪ್ರೋತ್ಸಾಹ ಕೊಟ್ಟರು, ಇವರಿಗೆ ಪ್ರೋತ್ಸಾಹ ಕೊಟ್ಟರು. ಅವ್ರಿಗೇನು ಹೋಗ್ತದೆ? ಅವ್ರ ಗಿಡ ಅಲ್ಲ, ಅವ್ರ ಹಣ್ಣಲ್ಲ, ಹೊಡೆದಾಡವ್ರು ಇವರು, ನೋಡಾಕೇನು ಹೋಗ್ಯದ ಅವ್ರದ್ದು? ಹಂಗ ಶುರು ಮಾಡಿಬಿಟ್ರು. ಬಿಡಬೇಡ ಅಂತ ಈ ಕಡೆ, ಬಿಡಬೇಡ ಅಂತ ಆ ಕಡೆ ಹಾಕಿ ಹೊಡೆದು ಬಿಟ್ರು. ಅಣ್ಣ ಉರುಳಿ ಬಿದ್ದ. ತಮ್ಮನ್ನ ಜೈಲ್ ಕಟ್ಟಿದರು. ಅಣ್ಣ ಸತ್ತು ಹೋದ. ಒಂದು ಸಾಮಾನ್ಯ ಗಿಡಕ್ಕಾಗಿ ಪ್ರಾಣ ಕೊಡಬೇಕಾಗಿತ್ತು ಅಂದ್ರೆ ಕತ್ಲೆಷ್ಟಿರಬೇಕು? ಯಾರು ಮತ್ತು ಅಣ್ಣತಮ್ಮರೇ? ಹೇಗದ? ಇದ್ರಾಗ ಜ್ಞಾನ ಎಲ್ಲದ ಹೇಳಿ? ಎಲ್ಲದ? ಹೃದಯದೊಳಗ ಕತ್ತಲೆ ತುಂಬ್ಯದ. ಆದ್ದರಿಂದಲೇ ಪ್ರಾರ್ಥನಾ ಮಾಡಾಗ ಅಂತಿರ್ತಾರ, ತಮಸೋಮ ಜ್ಯೋತಿರ್ಗಮಯ. ಕತ್ತಲೆದ. ಅದಕ್ಕೆ ಇಲ್ಲಿ ಭಗವದ್ಗೀತಾಗಿ ಹೇಳೋದು, ಜ್ಞಾನ ವಿಜ್ಞಾನ ಯೋಗ ಇತ್ತು ಅಂದರೆ ಮನುಷ್ಯನ ಆಗ್ತದೆ. ಜ್ಞಾನ ಬೇಕು, ವಿಜ್ಞಾನ ಬೇಕು. ತನ್ನ ಜ್ಞಾನ ಬೇಕು, ಜಗತ್ತಿನ ಜ್ಞಾನ ಬೇಕು ಅಂತದರ ಅರ್ಥ. ಜಗತ್ತಿನ ಜ್ಞಾನಕ್ಕೆ ಸಾಮಾನ್ಯ ಜ್ಞಾನ ಅಂತಾರೆ, ತನ್ನ ಜ್ಞಾನಕ್ಕೆ ಅತ್ಯಂತ ವಿಶೇಷವಾದ ಜ್ಞಾನ ಅಂತಾರೆ. ಇಲ್ಲವೇ ಜಗತ್ತಿನ ಜ್ಞಾನಕ್ಕೆ ವಿಜ್ಞಾನ, ವಿವಿಧ ಜ್ಞಾನ ಅಂತ ಕರೀತಾರೆ. ತನ್ನ ಜ್ಞಾನಕ್ಕೆ ಪರಮಜ್ಞಾನ ಅಂತ ಕರೀತಾರೆ. ಎರಡೂ ಬೇಕು. ಆ 2 ಜ್ಞಾನಗಳನ್ನ ಮನುಷ್ಯ ಮಾಡಿಕೊಂಡ ಅಂದ್ರೆ ಕತ್ತಲೆ ಹೋಗ್ತದೆ. ಮನೆಗಳು ಹೆಂಗಾದೋ ಪಾಪ 2 ಗಿಡ ಉಣಸಾಕ ನಿಂತಿದ್ದೋ, ಕಡಿದ್ರೆ ಏನಾಯ್ತು ಅಂತ ಗಿಡ ಒಂದ 8 ತಿಂಗಳದಾಗ 10 ತಿಂಗಳದಾಗ ಮತ್ತೆ ಬೆಳಿತೇನೆ ಹಚ್ಚುವಂತಿತ್ತು. ಆ ಕಿವಿ ಕೊಡ್ಲೇ ಇಲ್ಲ. ಯಾರೂ ಕಿವಿ ಕೊಡ್ಲಿ. ಹೋಗಿ 20 ವರ್ಷ ಜೈಲದಾಗ ಬಿದ್ದ. ಸುಂದರವಾದ ಮನೆ ತಂದೆ ಮಾಡಿಕೊಟ್ಟಿದ್ದ. ಇವ ಹೋಗೇ ಬಿಟ್ಟ. ಮನೆಯೊಳಗ ವಿಧವೆ, ಅನಾಥ ಮಕ್ಕಳು. ಇದನ್ನ ಗಿಡ ಮಾಡಲಿಲ್ಲ, ದೇವರು ಮಾಡಲಿಲ್ಲ. ಕತ್ತಲಿತ್ತಂತಲ್ಲ ಹೊರಗೆ, ಆದ್ರೆ ಏನ್ ಮಾಡೋದು? ಒಳಗತ್ತಲೆ ಇತ್ತಲ್ಲೇ, ಒಳಗತ್ತಲೆ ಇತ್ತು. ಜಗತ್ತೆಲ್ಲ ಹೀಗೆ. ಈ ಕತ್ತಲೆ ಹೋಗಬೇಕಾದರೆ ಒಂದಿಷ್ಟು ಜ್ಞಾನ ಮಾಡ್ಕೋಬೇಕಾಗ್ತದೆ, ಒಂದಿಷ್ಟು ವಿಜ್ಞಾನ ಮಾಡಿಕೋಬೇಕಾಗ್ತದೆ. ಅದಕ್ಕೆ ಏನು ಮಾಡಬೇಕು ಅಂತ ಶಿಷ್ಯ ಕೇಳಿದ. ಶಿಷ್ಯನಿಗೆ ಗುರು ಉತ್ತರಿಸ್ತಾನೆ, ಒಂದಿಷ್ಟು ಚಿಂತನೆ ಮಾಡಬೇಕು ನೋಡು, ನಾ ಹೇಳ್ತೇನೆ ಹಂಗ ಮಾಡು. ಒಂದಿಷ್ಟು ಧ್ಯಾನ ಮಾಡಬೇಕು, ಒಂದಿಷ್ಟು ಚಿಂತನೆ ಮಾಡಬೇಕು. ಯಾಕೆ ಇದು ಯೋಗ. ಒಂದಿಷ್ಟು ಸುಂದರ ಚಿಂತನೆ ಮಾಡಬೇಕು ಹೇಳಿ ಅಂದ. ಚಿಂತನೆ ಅಂದರೆ ಏನು ತಿಳ್ಕೊ ಅಂದ್ರು ಗುರುಗಳು. ಶಿಷ್ಯ ಹೇಳಿ ಅಂದ. ಗುರು ಹೇಳ್ತೀನಿ ಕೇಳು, ತಿಳ್ಕೊ, ಸರಿಯಾಗಿ ತಿಳ್ಕೊ. ಚಿಂತನೆ ಅಂದರೆ ದೇವರನ್ನ ನೋಡೋದು. ಎಲ್ಲೆಲ್ಲಿ ದೇವರದ ಅಂತ ನಾ ಹೇಳ್ತೇನೆ ಇನ್ನು ಮೇಲೆ, ಅಲ್ಲಲ್ಲಿ ದೇವರನ್ನ ಭಾವಿಸಿಕೋ. ಅಲ್ಲಲ್ಲಿ ದೇವರಿದೆ. ಯಾಕೆ? ಮೊದಲ ನಾವು ನೋಡೇವಿ, ದೇವರು ಇಲ್ಲ, ಏನೂ ಇಲ್ಲ. ಯಾಕೆ? ಬೈ ಡೆಫಿನೇಷನ್ ಗಾಡ್ ಮೀನ್ಸ್ ದ ಸಪೋರ್ಟ್ ಆಫ್ ವಾಟ್ ಎವರ್ ಎಕ್ಸಿಸ್ಟ್ ಇನ್ ದಿಸ್ ವರ್ಲ್ಡ್. ಈ ಜಗತ್ತಿನಾಗ ಅದು ಸ್ಥೂಲ ಇರಲಿ, ಸೂಕ್ಷ್ಮ ಇರಲಿ, ಜಡ ಇರಲಿ, ಅಜಡ ಇರಲಿ, ಏನೇ ಇರಲಿ, ಈ ಜಗತ್ತಿನಾಗ ಅದದ ಹೆಂಗದ? ಈ ಜಗತ್ತಿಗೆ ಆಧಾರವಾಗಿ ಒಂದು ವಸ್ತು ಏನದ, ಅದಕ್ಕೆ ನಾವು ದೇವರು ಅಂತ ಕರಿತೇವೆ.
ಅಂಥ ಒಂದು ವಸ್ತು ಎಲ್ಲ ಕಡೆ ಆಕಾಶ ಇದ್ದಂಗೆ ಎಲ್ಲ ಕಡೆ ಎಲ್ಲಿಲ್ಲಪ್ಪ ಆಕಾಶ ಹೇಳಿ? ಟೇಬಲ್ ಇದ್ದಲ್ಲಿ ಬಯಲಿಲ್ಲ, ಹೂವಿದ್ದಲ್ಲಿ ಬಯಲಿಲ್ಲ, ನೀವಿದ್ದಲ್ಲಿ ಬಯಲಿಲ್ಲ. ನಾವು ಎಲ್ಲಿದ್ದೇವೆ ಅಲ್ಲೇ ಬಯಲ ಇಲ್ಲ, ನಾವಿಲ್ಲ. ಹಾಗೆ ಇರೋದೇ ದೇವರು. ನಾನು ಹೇಳ್ತೀನಿ ಕೇಳು, ಅದರಲ್ಲಿ ನೀನು ದೇವನನ್ನ ಕಾಣು, ಅಲ್ಲಿ ದೇವನನ್ನ ಭಾವಿಸಿಕೋ, ಅದೇ ದೇವರು ಅಂತ ತಿಳ್ಕೋ. ಯಾಕೆ? ಭಗವಂತನ ಮತ್ತೆ ಬೇರೆ ಕಾಣಬೇಕಾಗಿಲ್ಲ. ನಾ ಏನು ಹೇಳ್ತೇನೆ ಅದೇ ದೇವರು, ಹಾಗೆ ಭಾವಿಸಿಕೋ. ಇರೋದೇ ಹಾಗೆ. ಯಾಕೆ? ದ ಹೋಲ್ ಯೂನಿವರ್ಸ್ ಇಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ದ ಡಿವೈನ್. ಜಗತ್ತಂದ್ರೆ ಏನು? ಈ ಹೂಗಳಂದ್ರೆ ಏನು? ಮಣ್ಣಿನ ಒಂದು ಬೇರೆ ಬೇರೆ ರೂಪ. ಹಾಗೆ ಜಗತ್ತಂದ್ರೆ ಏನು? ದೇವನ ಒಂದೊಂದು ರೂಪ. ಭಾವಿಸಿಕೋ. ಎಂಥ ದರ್ಶನದ! ಸಾವಿರ ವರ್ಷಗಳ ಹಿಂದೆ, ಸುಮಾರು 4-5 ಸಹಸ್ರ ವರ್ಷಗಳ ಹಿಂದೆ ಈ ನಾಡಿನೊಳಗೆ ಕಾಣೋ ರೀತಿ ಹೇಗದ ಹೇಳಿ? ಎಂಥ ಅದ್ಭುತ ಅದ ಅಂತಾನ. ಈಗ ಗುರು ಹೇಳ್ತಾನೆ, ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಪ್ರಣವಃ ಸರ್ವವೇದೇಶು ಶಬ್ದಃ ಖೇ ಪೌರುಷಂ ನೃಷು. ಏನ್ ಸುಂದರ ಮಾತುಗಳನ್ನು ಹೇಳ್ತಾನೆ ನೋಡು. ಇದನ್ನು ಧ್ಯಾನ ಮಾಡೋ, ಇದನ್ನು ಭಾವಿಸಿಕೋ. ಕಲ್ಪನೆ ಅಲ್ಲ, ಇರೋದೇ ಹೀಗೆ. ಏನು? ರಸೋಹಂ ಅಪ್ಸು ಕೌಂತೆಯ. ನಾ ದೇವರು ಎಲ್ಲದಾನ? ನೀರೊಳಗ ರಸವಾಗಿ ಅದಾನ. ನೀರು ಒಳಗ ಒಂದೇನು ಸಿಹಿತನಾದ ರಸ ಅಂತದ, ಆ ರಸವೇ ದೇವರು. ನೀರಿನ ಒಳಗ ರಸವಾಗಿ ನಿಂತಾನ ಭಗವಂತ. ಆತನನ್ನು ಅನುಭವಿಸುವ ಮನುಷ್ಯನೇ. ಆ ರಸ ಎಷ್ಟು ಅದ್ಭುತದ ಹೇಳಿ? ಒಂದು ಕಪ್ ನೀರ ಸುಮ್ಮನೆ ಕುಡಿರೆ ಏನು ಆನಂದ ಆಗ್ತದ. ಇನ್ನೊಂದು ವಸ್ತು ಕುಡಿರಿ, ಬಹಳ ಬೆಲೆ, ಏನು ಮಂದಾಗ್ತದ ತಲೆ, ಎಷ್ಟು ಮಂದಾಗ್ತದೆ ಹೇಳಿ? ನೀರಿಗೆ ಬೆಲೆ ಇಲ್ಲ, ಆದರೆ ನೀರು ಅದ್ಭುತ ಕೆಲಸ ಮಾಡ್ತದೆ. ನೀರು ಇತ್ತು ಪ್ರಾಣ ಅದ, ನೀರು ಹೋಯ್ತು ಪ್ರಾಣ. ಆ ನೀರೊಳಗೆ ಒಂದೇನು ಅದ ಅಲ್ಲ, ಸ್ಯಾಪಿಡಿಟಿ ಅಂತ ಕರೀತಾರೆ ಅದಕ್ಕೆ. ಅದ ಅಲ್ಲ, ಒಂಥರ ರಸಾದ. ಅದೇ ಭಗವಂತ. ಇಟ್ ಈಸ್ ದ ಇಸೆನ್ಸ್ ಆಫ್ ವಾಟರ್. ಗಾಡ್ ಈಸ್ ದ ಇಸೆನ್ಸ್ ಆಫ್ ವಾಟರ್. ದೇವರು ಎಲ್ಲದಾನ? ಈ ನೀರೊಳಗೆ ರಸವಾಗಿ ನಿಂತಾನ. ರಸವಾಗಿ ನಿಂತಾನೆ. ಯಾಕೆ? ಜನ ಇದನ್ನು ಅನುಭವಿಸಲಿ ಅಂತ. ದೇವರು ಮರೆಯಾಗಿಲ್ಲ. ದೇವರು ಅದಾನ. ಎಲ್ಲದಾನಂತ, ಯಾವ ರೂಪದಲ್ಲದಾನಂತ ಗೊತ್ತಿಲ್ಲದಕ್ಕೆ ನಾವು ಕಂಡಿಲ್ಲ ಅಂತೇವಿ. ವಿಜ್ಞಾನಿಗಳು ಹೇಳ್ತಾರೆ, ಎಷ್ಟು ಚಲೋ ಇಂಥದೇ ಮಾತಾ ಹೇಳ್ತಾರೆ. ಇಲ್ಲಿ ಹೇಳಿಲ್ಲ, ನೀರೊಳಗ ದೇವರಿದಾನ, ರಸವಾಗಿ ಇದಾನ. ಹಾಗೆ ಒಬ್ಬ ವಿಜ್ಞಾನಿ ಐನ್ಸ್ಟೈನ್ ಹೇಳ್ತಾನೆ, ಬಹಳ ಸುಂದರ ಹೇಳ್ತಾನೆ. ಏನು ದೇವರು? ಇಟ್ ಈಸ್ ಇನ್ಫಿನಿಟಿ, ಇಲ್ಲಿಮಿಟೇಬಲ್ ರಿಯಾಲಿಟಿ. ಮತ್ತು ಜಗತ್ತಿನಲ್ಲಿ ಏನದ? ಇಲ್ಲಿಮಿಟೇಬಲ್ ರಿಯಾಲಿಟಿ. ಇಟ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಇನ್ ದ ಫಾರ್ಮ್ ಆಫ್ ದ ವರ್ಲ್ಡ್. ದೇವರೇ ಅನಂತ ದೇವರು, ಅನಂತತೆಯೇ ದೇವರು. ಅಂಥ ಅನಂತತೆ ಈ ವಸ್ತುಗಳ ರೂಪದಲ್ಲಿ ವ್ಯಕ್ತ ಆಗಿದೆ. ಫಾರ್ ಅವರ್ ಐಸ್ ಟು ಸಿ, ನಮ್ಮ ಕಣ್ಣಿಗೆ ಕಾಣಲಿ ಅಂತ ತಿಳ್ಕೊಂಡು ಇಷ್ಟೆಲ್ಲ ವ್ಯಕ್ತ ಆಗಿದೆ. ದೇವರನ್ನ ಬೇರೆ ಕಡೆ ಗುರುತಿಸಬೇಕಾಗಿಲ್ಲ. ಏನು ಕುಡಿತೇವಿ, ಆ ಕುಡಿಯುವ ನೀರಿನ ಒಳಗಿರುವ ರುಚಿ ಅದು ದೇವರು. ಎಷ್ಟು ಮಹತ್ವದ ಆ ರಸ, ಆ ಮಹತ್ವ ಎಷ್ಟದ ರಸಕ್ಕೆ ಹೇಳಿ? ಜಗತ್ತಿನ ಎಲ್ಲಾ ವಸ್ತುಗಳು ಒಂದು ಕಡೆ, ಆ ರಸನೆ ಒಂದು ಕಡೆ. ದೇಹದೊಳಗಿರೋದೆಲ್ಲ ನೀರೇ, ನಿಮಗೆ ಗೊತ್ತಿರಬೇಕು ವಿಜ್ಞಾನ. ದೇಹದಾಗಿರೋದೆಲ್ಲ 90% ಹೆಚ್ಚು ನೀರು. ಎಲ್ಲ ನೀರು.
ನಾವು ಬಳಸುವ ನಮಗೆ ಅನುಭವ ಮಾಡಿಕೊಳ್ಳುತ್ತೇವಲ್ಲ, ಎಲ್ಲ ಪದಾರ್ಥಗಳಲ್ಲಿ ಬರೀ ನೀರು. ಎಂಥ ಅದ್ಭುತ! ನೀರಾಗಿ ಬಂದ ದೇವರು. ಏನು ನಾವು ನೀರು ಹಿಂಗೆ ಹನಿಸ್ತೇವಿ, ಅಭಿಷೇಕ ಅಂತ ಮಾಡ್ತೇವಿ, ನೀರಂತದ ದೇವರಂತಾನೆ ಅಲ್ಲೋ, ನೀರ ನಾನು ಮತ್ತ್ಯಾಕೆ, ನಾನೇ ನೀರ, ನೀನು ಕುಡಿ ಅನುಭವಿಸು. ನಿನ್ನ ಒಳಗೆ ದೇವರು, ನಿನ್ನ ಹೊರಗೆ ದೇವರು. ಭಾವಿಸೋ ದೇವರನ್ನ ಕಾಣಬೇಕಾದ್ರೆ ಅಲ್ಲಿ ಇಲ್ಲಿ ಹೋಗಬೇಕಾಗಿಲ್ಲ. ಆಕಾಶದಿಂದ ಹನಿ ಹನಿ ಹನಿಯಾಗಿ ಬೀಳೋದೆಲ್ಲ ದೇವರೇ. ಬೀಳೋದಿಲ್ಲ. ಮಳೆಗಾಲ ಬಂತು ಅಂದ್ರೆ ಒಂದಿಷ್ಟು ಮೇಘ ಮ್ಯಾಲ ಬಂದರೆ ಹನಿ ಹನಿಗಳು ಬರ್ತಾವ, ತಂಪಾದ ಹನಿಗಳು. ಮೇ ಏಪ್ರಿಲ್ ತಿಂಗಳ ಮಳೆಯೊಳಗೆ ತಂಪಿರ್ತದ. ಸುಮ್ಮನೆ ಹಿಂಗೆ ಹೊರಗೆ ಹೋಗ್ರಿ, ಮೈ ಮೇಲೆ ಬಿತ್ತು ಅಂದ್ರೆ ಎಷ್ಟು ಆನಂದ ಆಗ್ತದೆ. ಯಾಕೆ ಆನಂದ ಆಗ್ತದೆ? ಅಲ್ಲಿ ಭಗವತ್ ಸ್ಪರ್ಶ ಆಗ್ತದೆ, ದೇವನ ಸ್ಪರ್ಶ ಉಂಟಾಗ್ತದೆ. ಆ ರೀತಿ ನೋಡು, ರಸೋಹಮಪ್ಸು ಕೌಂತೆಯ. ಶಿಷ್ಯನೇ, ಈ ರೀತಿ ಧ್ಯಾನ ಮಾಡು. ಎಂದು ಹೋಗು, ಕೈಯೊಳಗ ನೀರ ಇಟ್ಕೋ. ನೀರ ಅಲ್ಲ, ನೀರಿಟ್ಕೋ. ಒಂದು ಗ್ಲಾಸ್ನಲ್ಲಿ ನೀರಿಡು. ನೋಡು, ನಾನು ನೀರು ನೋಡ್ತಾ ಇದ್ದೇನೆ, ಇದರ ಒಳಗೆ ಸವಿಯ ರೂಪದಲ್ಲಿ ದೇವರಿದಾನ. ಕುಡಿ, ಸವಿಯನ್ನು ಅನುಭವಿಸ್ತಿ. ಆ ಕ್ಷಣ ಭಾವಿಸೋದೇನು? ನಾನು ಸವಿಯ ರೂಪದಲ್ಲಿ ಭಗವಂತನನ್ನು ಅನುಭವಿಸ್ತಾ ಇದ್ದೇನೆ. ಭಗವಂತ ನನಗೆ ಸವಿಯಾಗಿ ಬಂದ, ನನಗೆ ಸುಖವಾಗಿ ಬಂದ. ರಸೋಹಮಪ್ಸು ಕೌಂತೆಯ. ಎಷ್ಟ ಸುಂದರಿಲ್ಲ. ಏನು ಅದು ಮಾಡಿದವ್ರು ಹೇಳಿ. ಹಿಂದಿನವರಿಗೆ ದೇವರ ಬಗ್ಗೆ ಸಂಶಯನೇ ಇರಲಿಲ್ಲ. ಯಾಕೆ? ಅನುಭವಿಸಿದ್ದೆಲ್ಲ ದೇವರಂತ ಭಾವಿಸಿದವರು. ದೇವರನ್ನು ಬಿಟ್ಟರೆ ಏನಿಲ್ಲ ಅಂತ ತಿಳಿದವ್ರಿಗೆ ದೇವರನ್ನು ನೋಡೋದೆಲ್ಲಿದೆ? ನಾವು ಯಾಕಿಷ್ಟು ಕಷ್ಟಪಡ್ತೇವೆ ಅಂದ್ರೆ, ಕಂಡದ್ದು ದೇವರಲ್ಲ, ಕೇಳಿದ್ದು ದೇವರಲ್ಲ, ಮುಟ್ಟಿದ್ದು ದೇವರಲ್ಲ, ಭಾವಿಸಿದ ದೇವರಲ್ಲ, ಬ್ಯಾರೇನೆ ಅಂತ ತಿಳಿದ ಬಳಕ ಇನ್ನು ಕಾಣೋದೇನು? ಎಲ್ಲಿ ಕಾಣೋದು? ಕಂಡಿದ್ದ ದೇವ್ರು ಅಲ್ಲಲ್ಲ. ಇನ್ನೇನ್ರೆ ಭಗವಂತನೇ ಕಂಡ ಅಂದ್ರೆ ಅವ ಅಲ್ಲ. ಯಾಕೆ? ಕಾಣ್ತಾನೆ. ಕಂಡದ್ದು ಯಾವುದೂ ಭಗವಂತ ಅಲ್ಲ ಅಂತ ನಮಗೆ ಅನಿಸ್ತು ಅಂದ್ರೆ ಭಗವಂತ ಬರ್ತಾನೆ. ಯಾಕೆ? ಅವ ಅಂತಾನೆ, ಕಾಣುವಂಗ ಆಗಿ ಬಂದ್ರೆ ಕಾಣ್ಲಾರ್ದ ಈ ಜನರಿಗೆ ಇನ್ನು ಆಗೋದರೆ ಹೆಂಗೆ? ಬೇಡ ಬೇಡ ಅಂತ ತಿಳ್ಕೊಂಡು ಬಿಟ್ಟು ಅಷ್ಟೇ. ಏನು ಮಾಡಿದರೂ ಕಾಣಿಸೋದಿಲ್ಲ. ಯಾಕೆ? ಕಂಡದ್ದೇ ಹೌದತ್ತು ಗೊತ್ತಿಲ್ಲಷ್ಟೇ. ಕಂಡುದನೆ ಕಂಡು ಇಲ್ಲ, ಕಂಡುದನೆ ಕಂಡು ಗುರುಗಳನ್ನ ಆಶ್ರಯಿಸಿದರೆ ಕಾಣುವುದ ಕಾಣಬಹುದು ನೋಡ. ಕಾಣುವುದಿಲ್ಲ ಅಂತ ಯಾವುದಕ್ಕಂತೇವಿ ಅದನ್ನ ಕಾಣ್ತೇವಿ. ಯಾಕೆ? ಕಾಣೋದೇ ದೇವರು ಅನ್ನೋದನ್ನ ತಿಳಿಸಿಕೊಡ್ತಾನಲ್ಲ, ಅದಕ್ಕೆ ಗುರು ಬೇಕಷ್ಟೇ. ರಸೋಹಮಪ್ಸು ಕೌಂತೆಯ, ರಸೋಹಮಪ್ಸು ಕೌಂತೆಯ. ಎಷ್ಟು ಸುಂದರದ ನೋಡಬೇಕು. ಇದು ಧ್ಯಾನ, ಇದು ಉಪನಿಷತ್ತಿನ ಧ್ಯಾನ ಯೋಗ. ಇದು ಎಲ್ಲೆಲ್ಲಿ ನೀರ ಅಲ್ಲಲ್ಲೇ ಅನ್ನ. ಹೀಗೆ ಊಟ ಮಾಡ್ತಾ ಇದ್ರೆ ಅನ್ನದ ಒಳಗೆ ರಸ ಅಂತ ಏನದ, ಅದು ದೇವರು, ಅದು ನೀರಿನ ರಸ ಅದ. ಎಲ್ಲೆಲ್ಲಿ ಅದ ಅದು ಎಲ್ಲ ದೇವರು. ಇಟ್ ಈಸ್ ದ ಹೋಲಿ ಟೇಸ್ಟ್. ಅದೊಂದು ಅದ್ಭುತವಾದಂತಹ ದಿವ್ಯ ರಸ. ಇಂಥ ರಸವನ್ನ ಶಿಷ್ಯನೇ ನೀನು ಆಸ್ವಾದನ ಮಾಡು. ಆಸ್ವಾದನೆ ಮಾಡ್ಕೋತ, ನೀರು ಕುಡ್ಕೋತ ಅನುಭವಿಸು. ಏನು? ನಾನು ಭಗವಂತನನ್ನು ಅನುಭವಿಸ್ತಾ ಇದ್ದೇನೆ ಅಂತ ವಿಚಾರ ಮಾಡು. ಹೀಗಾಯ್ತು ಅಂದ್ರೆ ನೀರು ಕುಡಿಯೋದಿಲ್ಲ, ದೇವನನ್ನು ಕುಡಿದಿರ್ತೇವೆ. ಆ ಬಳಿಕ ವಿಚಾರಗಳು ಸುಂದರ ಬರಕ್ಕೆ ಶುರುವಾಗ್ತವ. ಇಲ್ಲದೆ ಇದ್ದರೆ ಹೆಂಗರೆ ಬರಕ್ಕೆ ಶುರುವಾಗ್ತವ. ಕಥೆ ನೋಡ್ದೇವಲ್ಲ, ಅಣ್ಣಗೆ ಹೆಂಗರೆ ಬರ್ತಾವ, ತಮ್ಮಗೆ ಹೆಂಗರೆ ಬರ್ತಾವ. ಇಬ್ರು ಕೂಡಿ ಏನರೇ ಆಗ್ತಾರ. ಹಂಗಾಗ್ತದೆ. ಜಗತ್ತಾಗಿದ್ದೇ ಹೀಗೆ. ಇತಿಹಾಸದ ತುಂಬೆಲ್ಲ ನೋಡಿ. ಭೂಮಂಡಲ ಇಷ್ಟ ಅದ್ಭುತ, ಎಲ್ಲ ಬೆಳೀತದೆ, ಏನೆಲ್ಲ ಮಾಡ್ತದೆ. ಸುಮಾರು 400 ವರ್ಷಗಳ ಹಿಂದೆ ಜಗತ್ತಿನ ಜನಸಂಖ್ಯೆನೇ ಒಂದು 50 ಕೋಟಿ ಇಂದ 6,500 ಕೋಟಿ, ಅಷ್ಟು ಕೋಟಿ. ಆದರೆ ಎಲ್ಲೆಲ್ಲೂ ಇಲ್ಲ.
ಭೂಮಿ ಕೊಟ್ಟೇ ಕೊಡ್ತದೆ, ಬೆಳೆಸೇ ಬೆಳೆಸ್ತದೆ, ಉಣಿಸೇ ಉಣಿಸ್ತದೆ, ನೀರು ಕುಡಿಸೇ ಕುಡಿಸ್ತದೆ, ನೇಚರ್. ಆದರೆ ಏನು ಮಾಡೋದು? ಮನುಷ್ಯಗ ಸರಿನೇ ಇಲ್ಲ. ಪ್ರಾಣಿಗಳನ್ನು ಸರಿಸಿದ, ಅರಣ್ಯವನ್ನು ಸರಿಸಿದ, ನೆಲವನ್ನ ಬಳಸಿಕೊಂಡ, ನೀರನ್ನು ಸಿಕ್ಕಂತೆ ಬಳಸಿದ, ಏನು ಮಾಡಿದರೂ ಸಹಿತ ಯಾಕೆ? ಏನದ ಅದರ ಜ್ಞಾನ ಆಗ್ತಾ ಇಲ್ಲ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋ ಪ್ರಣವ ಸರ್ವವೇದೇಶು ಶಬ್ದ ಖೇ ಪೌರುಷಂ ಋಷು. ಹೇಳ್ತಾ ಇದ್ದಾನೆ ಗುರು, ಬಹಳಷ್ಟು ಸುಂದರವಾಗಿ ಹೇಳ್ತಾನೆ. ಇದು ಒಂದು. ಮತ್ತು ಎಲ್ಲೆಲ್ಲಿ ದೇವರನ್ನ ಕಾಣಬೇಕು, ಎಲ್ಲೆಲ್ಲಿ ದೇವರ ಕಾಣಿಸ್ತಾನ, ದೇವರನ್ನು ಹೆಂಗೆ ಅನುಭವಿಸಬೇಕು ಅನ್ನೋದನ್ನ ಹೇಳ್ತಾನೆ. ಆ ಮಾತುಗಳನ್ನು ನಾಳೆ ನೋಡ್ತೇವೆ. ಇನ್ನ 10 ನಿಮಿಷ ಕೂಡಬೇಕು ನೀವು.